ಒಂದು ನ್ಯಾಷನಲ್ ನ್ಯೂಸ್ನೊಂದಿಗೆ ಶುರು ಮಾಡೋಣ ಇವತ್ತಿನ ನ್ಯೂಸ್ ಅವರ್ನ. ಇಬ್ಬರು ಸಂತರ ಮಧ್ಯದ ಸಂಘರ್ಷ, ಉತ್ತರ ಪ್ರದೇಶದಲ್ಲಿ ಇಬ್ಬರು ಸಂತರ ಮಧ್ಯದ ಸಂಘರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವರ್ಸಸ್ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳ ಮಧ್ಯದಲ್ಲಿ ಆರಂಭವಾಗಿರುವ ಕದನ ಇದು. ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರ ವಿರುದ್ಧ ಯೋಗಿ ಆದಿತ್ಯನಾಥ್, ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಯೋಗಿ ಆದಿತ್ಯನಾಥರನ್ನು ಆಧುನಿಕ ಔರಂಗಜೇಬ ಅಂದ್ಬಿಟ್ರು. ಯೋಗಿ ಆದಿತ್ಯನಾಥ್ ಅವರು ಕಾಲನೇಮಿಗಳ ಬಗ್ಗೆ ಎಚ್ಚರ ಅಂತಂದಿದ್ದಾರೆ. ಕಾಲನೇಮಿಗಳ ಬಗ್ಗೆ ಎಚ್ಚರ. ಕಾಲನೇಮಿ ಯಾರು ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನನಗೂ ಗೊತ್ತಿರಲಿ, ಈಗ ತಿಳ್ಕೊಂಡು ಬಂದಿರೋದು ನಾನು ಹೇಳ್ತೀನಿ ಯಾರು ಅಂತ. ಆಗಿದ್ದೇನು? ಪುಣ್ಯ ಸ್ನಾನ ಮಾಡೋದಕ್ಕೆ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಪ್ರಯಾಗ್ರಾಜ್ನಲ್ಲಿ ಹೋಗ್ತಾ ಇದ್ರು. ಪ್ರಯಾಗ್ರಾಜ್ನಲ್ಲಿ ಮಾಘಮೇಳ ನಡೆಯುತ್ತೆ. ಮಾಘಮೇಳದ ಕುಂಭ ಸ್ನಾನ, ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿಯಾಗಿ ಹರಿಯುವ ಸರಸ್ವತಿ. ಪ್ರಯಾಗ್ರಾಜ್ನಲ್ಲಿ ಆ ತ್ರಿವೇಣಿ ಸಂಗಮ ಇದೆ, ಅಲ್ಲೇ ಮಹಾಕುಂಭ ನಡೆದದ್ದು. ಈಗ ಮಾಘಮೇಳ ನಡೀತಾ ಇದೆ. ಅದೊಂದು ದೊಡ್ಡ ಅಲ್ಲಿ ಕುಂಭಮೇಳದ ಮಾದರಿಯಲ್ಲೇ ಸಾಧು ಸಂತರು, ಜನಸಾಮಾನ್ಯರು, ಲಕ್ಷಾಂತರ ಜನ ಪುಣ್ಯ ಸ್ನಾನಕ್ಕೆ ಬರ್ತಾರೆ. ಆ ಸ್ನಾನಕ್ಕೆ ಬರ್ತಾ ಇದ್ರು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಸಾವಿರಾರು ಭಕ್ತರ ಜೊತೆಗೆ, ಭಕ್ತಗಣದ ಜೊತೆಗೆ ಬರ್ತಾ ಇದ್ರು. ಅವರ ಪಲ್ಲಕ್ಕಿ ಸಾಗಿ ಬರ್ತಾ ಇತ್ತು. ಅವರು ಶಂಕರಾಚಾರ್ಯ, ಅವಿಮುಕ್ತೇಶ್ವರಾನಂದ ಸರಸ್ವತಿ ತುಂಬ ದೊಡ್ಡ ಮಠದ ನೇತೃತ್ವ, ಜ್ಯೋತಿರ್ಮಠದ ಶಂಕರಾಚಾರ್ಯರು ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ರು. ಪೊಲೀಸರು ಪಲ್ಲಕ್ಕಿ ತಡೆದ್ರು. ಒಂದು ಹಂತಕ್ಕೆ ತಡೆದು, ಇಲ್ಲಿಂದ ಮುಂದೆ ಪಲ್ಲಕ್ಕಿಯಲ್ಲಿ ಹೋಗಂಗಿಲ್ಲ, ನೀವು ನಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ರು. ನಡ್ಕೊಂಡು ಹೋಗ್ಬೇಕು ನೀವು ಅಂತ. ಅಲ್ಲಿದ್ದ ಪೊಲೀಸರ ಪೈಕಿ ಯಾರೋ ಒಬ್ರು ಹೇಳಿದ್ರಂತೆ, ಇಲ್ಲಿಂದ ಮುಂದೆ ಪಲ್ಲಕ್ಕಿ ಬಿಡುವ ಸಂಪ್ರದಾಯವೇ ಇಲ್ಲ, ಇಲ್ಲಿಂದ ಎಲ್ಲರೂ ನಡ್ಕೊಂಡು ಹೋಗೋದು, ಯಾವಾಗ ನಡ್ಕೊಂಡೇ ಹೋಗೋದು ಅಂತ. ಇವ್ರಿಗೆ ಸಿಟ್ಟು ಬಂದಿದೆ. ಯಾವ ವರ್ಷವೂ ಇಲ್ಲದೆ ಇರೋದು ಈ ವರ್ಷ ಯಾಕೆ? ಪ್ರತಿ ವರ್ಷ ತ್ರಿವೇಣಿ ಸಂಗಮದ ತನಕನೂ ನಾವು ಪಲ್ಲಕ್ಕಿಯಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಪಲ್ಲಕ್ಕಿಯಿಂದ ಇಳಿದು ನಾವು ಮಾಘ ಸ್ನಾನ ಮಾಡೋದು. ಈ ಸಲ ಯಾಕೆ ದೂರದಲ್ಲಿ ನಿಲ್ಲಿಸ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ಜನವರಿ ಫೆಬ್ರವರಿಯಲ್ಲಿ ಮಾಘ ಸ್ನಾನ ಆಗುತ್ತೆ, ಸಂಕ್ರಾಂತಿಯ ಸಂದರ್ಭದಲ್ಲಿ. ಮಾಘ ಮೇಳ ಅಂತಾನೆ ಕರೀತಾರೆ ಅದನ್ನು. ಜನವರಿ 3ರಿಂದ ಫೆಬ್ರವರಿ 15ರ ತನಕ ಈ ವರ್ಷದ್ದು. ಜನವರಿ 3ರಿಂದ ಫೆಬ್ರವರಿ 15. ಒಂದು ಆಧ್ಯಾತ್ಮಿಕ ಮಹತ್ವ ಇದೆ ಅದಕ್ಕೆ. ಈ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರೆ ಪಾಪಗಳ ನಿವಾರಣೆ ಆಗುತ್ತೆ, ಆತ್ಮಶುದ್ಧೀಕರಣ ಆಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ. ಬಸಂತ ಪಂಚಮಿ ದಿನ 1 ಕೋಟಿ ಜನ ಮಾಘ ಸ್ನಾನ ಮಾಡಿದ್ದಾರೆ. ಮಕರ ಸಂಕ್ರಾಂತಿ ದಿನ 36 ಲಕ್ಷ ಜನ ಮಾಘ ಸ್ನಾನ ಮಾಡಿದಾರಂತೆ. ಒಂದು ಮಿನಿ ಕುಂಭಮೇಳ ಅನ್ಬೋದು, ಅದನ್ನ ಮಿನಿ ಮಹಾಕುಂಭ ಅನ್ಬೋದು. ಪ್ರತಿ ವರ್ಷ ನಡೆಯುತ್ತಾದರೆ ಸಾಧು ಸಂತರು ಬಂದಿರ್ತಾರೆ, ದೊಡ್ಡ ಧಾರ್ಮಿಕ ಚರ್ಚೆಗಳು ನಡೀತವೆ, ದಾನ ಧರ್ಮ ಕಾರ್ಯಗಳು, ಅನ್ನ ಸಂತರ್ಪಣೆಗಳು ನಡೀತಾ ಇರ್ತವೆ. ಈ ಮಾಘ ಸ್ನಾನಕ್ಕೆ ಜನವರಿ 18ನೇ ತಾರೀಕು ಅವಿಮುಕ್ತೇಶ್ವರಾನಂದ ಸರಸ್ವತಿ ಅವರು ಬಂದರು, ಪ್ರಯಾಗ್ರಾಜಿಗೆ ಬಂದರು. ಮೌನಿ ಅಮಾವಾಸ್ಯೆ ಅವತ್ತು ಪುಣ್ಯ ಸ್ನಾನಕ್ಕೆ ಪಲ್ಲಕ್ಕಿಯಲ್ಲಿ ಹೋಗ್ತಾ ಇದ್ದಾಗ ಪೊಲೀಸರು ತಡೆದ್ರು. ಪಲ್ಲಕ್ಕಿ ಇಲ್ಲಿಗೆ ಎಂಡು, ಇಲ್ಲಿಂದ ನೀವು ನಡ್ಕೊಂಡು ಹೋಗಬೇಕು ಅಂತ. ಇದು ಹಿಂಗ್ಯಾಕೆ ಅಂತ ಕೇಳಿದ್ದಕ್ಕೆ, ಕಾಲ್ ತುಳಿತ ಆಗಬಾರದು ಅನ್ನುವ ಕಾರಣಕ್ಕಾಗಿ ವಿಶೇಷ ವ್ಯವಸ್ಥೆ ಮಾಡಿದ್ದೀವಿ. ಮಹಾಕುಂಭದ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿತ್ತು, ಅದು ಆಗಬಾರದು ಅನ್ನುವ ಕಾರಣಕ್ಕೊಂದು ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿಂದ ಮುಂದೆ ಯಾರ ಪಲ್ಲಕ್ಕಿಗೂ ಅವಕಾಶ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಅವಿಮುಕ್ತೇಶ್ವರಾನಂದರಿಗೆ ಸಿಟ್ಟು ಬಂದಿದೆ, ನಾವು ಕೆಳಗಡೆ ಇಳಿಯೋದಿಲ್ಲ ಪಲ್ಲಕ್ಕಿಯಿಂದ ಅಂತ, ನಾನು ನಡ್ಕೊಂಡು ಹೋಗೋದಿಲ್ಲ, ಪಲ್ಲಕ್ಕಿನೇ ಹೋಗಬೇಕು ಅಲ್ಲಿಗೆ ಅಂದಿದ್ದಾರೆ. ಅವರ ಶಿಷ್ಯರು ಪೊಲೀಸರ ನಡುವೆ ಜೋರು ಬೈದಾಟ ಆಗಿದೆ, ತಳ್ಳಾಟ ಆಗಿದೆ, ನೂಕಾಟ ಆಗಿದೆ. ಕೆಲವು ಶಿಷ್ಯರು ಪೊಲೀಸರನ್ನ ಹೊಡೆದ್ರಂತೆ, ಪೊಲೀಸರು ಅವರ ಶಿಷ್ಯಂದ್ರನ್ನ ಹೊಡೆದ್ರಂತೆ, ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾರೆ. ಸ್ವಾಮೀಜಿಗಳ ಕೆಂಡಾಮಂಡಲ ಆದರು, ಸರ್ಕಾರದ ಮೇಲೆ ಕೆಂಡಾಮಂಡಲ ಆಗ್ಬಿಟ್ರು. ಅದೇ ಜಾಗದಲ್ಲಿ 10 ದಿವಸ ಧರಣಿ ಕೂತ್ಕೊಂಡ್ಬಿಟ್ರು. ಧರಣಿ ಕೂತ್ಕೊಂಡು ನೆನ್ನೆ
ಯಾವ ಪುಣ್ಯ ಸ್ನಾನನೂ ಮಾಡಲಿಲ್ಲ, ಏನೂ ಇಲ್ಲ, ವಾಪಸ್ ಹೋಗ್ಬಿಟ್ರು ಅಲ್ಲಿಂದಾನೆ. ಅಲ್ಲಿ ಆಕ್ರೋಶ ಭರಿತರಾಗಿ ಮಾತಾಡಿದ್ರು. ಒಂದು ಕಳೆದ ವರ್ಷದ ಮಾಘಮೇಳದಲ್ಲೂ ನಾವು ಪಲ್ಲಕ್ಕಿ ಮೇಲೆ ಕುತ್ಕೊಂಡು ಹೋಗಿದ್ದೀವಿ, ಈ ಸಲ ಯಾಕೆ ಪಲ್ಲಕ್ಕಿಗೆ ಅವಕಾಶ ಕೊಡ್ತಿಲ್ಲ? ಕಳೆದ ವರ್ಷವೂ ಸಾವಿರಾರು ಜನ ಭಕ್ತರ ಜೊತೆಗೆ ಹೋಗಿದ್ವಿ, ಏನೂ ಗಲಾಟೆ ಆಗಿಲ್ಲ, ತೊಂದರೆ ಆಗಿಲ್ಲ, ಈ ಸಲ ಯಾಕೆ ಬಿಡ್ತಿಲ್ಲ ಅನ್ನೋದು ಅವಿಮುಕ್ತೇಶ್ವರಾನಂದ ಸರಸ್ವತಿಯವರ ಪ್ರಶ್ನೆ. ಅವರು ಕಳೆದ ವರ್ಷದ ವಿಡಿಯೋ ಎಲ್ಲ ತೋರಿಸಿದ್ರು. ಅದರ ಜೊತೆಗೆ ಕಾಶಿಯಲ್ಲಿ ಗಂಗಾ ಘಾಟ್ ಏನಿದೆಯಲ್ಲ, ಪುರಾತನ ಘಾಟು, ಆ ಘಾಟನ್ನು ಒಡೆಯಲಾಗ್ತಾ ಇದೆ. ಪುರಾತನವಾದದ್ದು ಮಣಿಕರ್ಣಿಕಾ ಘಾಟ್ನಲ್ಲಿ. ಔರಂಗಜೇಬ ದೇವಸ್ಥಾನ ಒಡೆದ ಅಂತಿದ್ದೀರಲ್ಲ, ಈಗಿನ ಸರ್ಕಾರ ಏನು ಮಾಡ್ತಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರು. ಅದಕ್ಕೆ ಸರ್ಕಾರ ಏನು ಹೇಳುತ್ತೆ? ಔರಂಗಜೇಬ ಧ್ವಂಸ ಮಾಡ್ದ, ನಾವು ರಿನೋವೇಟ್ ಮಾಡ್ತಾ ಇರೋದು ಅಂತ ಈಗಿನ ಸರ್ಕಾರ ಹೇಳೋದು. ಅದೊಂದು ಚರ್ಚೆ ನಡೀತಾ ಇದೆ, ಅದನ್ನು ಪ್ರಸ್ತಾಪ ಮಾಡಿದ್ರು ಅವರು. ಅದು ಬೇರೆ ವಿಷಯ, ಅದು ಡಿಬೇಟಿನ ಬೇರೆ ವಿಷಯ. ಇದು ಈ ಮಾಘಮೇಳದ ವಿಷಯ. ಯೋಗಿ ಆದಿತ್ಯನಾಥರು ಕಾಲನೇಮಿ ಅಂದರು. ಕಾಲನೇಮಿಗಳ ಬಗ್ಗೆ ಎಚ್ಚರದಿಂದ ಇರಬೇಕು ಸಮಾಜ ಅಂತ. ಕಾಲನೇಮಿ ಯಾರು? ಕಾಲನೇಮಿ ಅಂದ್ರೇನು ಅಂತ ಪ್ರಶ್ನೆ ಬರುತ್ತೆ. ಇದು ರಾಮಾಯಣ ಕಾಲದ ಕಥೆ. ರಾಮರಾವಣರ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಪ್ರಜ್ಞೆ ತಪ್ಪಿತ್ತು, ಸಂಜೀವಿನಿ ಬೇಕಾಗಿತ್ತು. ಹನುಮಂತನನ್ನು ಕರೆದು ಹಿಮಾಲಯಕ್ಕೆ ಹೋಗಿ ಸಂಜೀವಿನಿ ತಗೊಂಡು ಬಾ ಅಂತ ರಾಮನ ಆದೇಶ ಆಯಿತು. ಹನುಮ ಸಂಜೀವಿನಿ ತರೋದಕ್ಕೆ ಹೋದ. ಆವಾಗ ರಾವಣ ತನ್ನ ಹತ್ತಿರ ಇದ್ದಂಥ ಒಬ್ಬ ರಾಕ್ಷಸನಿಗೆ, ನೀ ಹೆಂಗಾರು ಮಾಡಿ ಹನುಮನನ್ನು ಡಿಸ್ಟರ್ಬ್ ಮಾಡು, ಹೆಂಗಾರು ಮಾಡಿ ಅವನು ಸಂಜೀವಿನಿ ತರದಂಗೆ ನೋಡ್ಕ ನೀನಿಲ್ಲಿ ಅಂತ ರಾವಣ ಆದೇಶ ಕೊಟ್ಟನಂತೆ ಒಬ್ಬ ರಾಕ್ಷಸನಿಗೆ. ಆ ರಾಕ್ಷಸ ಸನ್ಯಾಸಿಯ ವೇಷ ಧರಿಸಿಕೊಂಡು ಹನುಮನನ್ನು ಆತನ ಗುರಿಯಿಂದ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟನಂತೆ. ಸನ್ಯಾಸಿಯ ವೇಷದಲ್ಲಿದ್ದ ರಾಕ್ಷಸ ಕಾಲನೇಮಿ. ಯೋಗಿ ಆದಿತ್ಯನಾಥರು ಕಾಲನೇಮಿಗಳ ಬಗ್ಗೆ ಎಚ್ಚರ ಅಂದರು. ಕಾಲನೇಮಿಗಳ ಬಗ್ಗೆ ಎಚ್ಚರ. ಆದರೆ ಹೆಸರು ಹೇಳಲಿಲ್ಲ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯವ್ರದ್ದು. ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳದ್ದು ಆಮೇಲೆ ಸವಾಲು, ಯಾರು ಅಂತ ಹೇಳಿಬಿಡಿ, ಗೊತ್ತಾಗಲಿ ಜನರಿಗೆ ಅಂತ. ಕೇಳಿಸ್ಕೊಳ್ಳಿ, ಇಬ್ಬರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. एक योगी के लिए, एक सन्यासी के लिए, एक संत के लिए धर्म और राष्ट्र से बढ़कर के कुछ नहीं हो सकता. यही उसके जीवन का ध्येय होना चाहिए. उसकी व्यक्तिगत प्रॉपर्टी कुछ नहीं होती, धर्म ही उसकी प्रॉपर्टी है, राष्ट्र ही उसका स्वाभिमान है. अगर कोई राष्ट्रीय स्वाभिमान को चुनौती देता है तो हमें खुल करके उसके सामने आकर के खड़ा हो जाना चाहिए, उसकी चुनौती का मुकाबला करने के लिए खड़ा होना चाहिए. कोई धर्म के खिलाफ आचरण करता है, क्योंकि ऐसे तमाम कालनेमी होंगे जो धर्म की आड़ में सनातन धर्म को कमजोर करने की साजिश रच रहे होंगे. हमें उनसे सावधान होना होगा. एक ಈ ಇಬ್ಬರು ಸನ್ಯಾಸಿಗಳ ಮಧ್ಯದ ಈ ಜಗಳ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಅಧಿಕಾರಿಗಳು ಕೆಲವರು ಯೋಗಿ ಆದಿತ್ಯನಾಥರನ್ನು ಬೆಂಬಲಿಸಿಕೊಂಡು, ಇನ್ನು ಕೆಲವರು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳನ್ನು ಬೆಂಬಲಿಸಿಕೊಂಡು ನೌಕರಿಗೆ ರಾಜೀನಾಮೆ ಕೊಡ್ತಾ ಇದ್ದಾರಂತೆ. ಅಲ್ಲಿಗೆ ಹೋಗಿ ನಿಂತಿದೆ ಇದು. ಇವರು ಪ್ರಶಾಂತ್ ಕುಮಾರ್ ಸಿಂಗ್ ಅಂತ GST ಆಫೀಸರು, ಯೋಗಿ ಆದಿತ್ಯನಾಥರನ್ನು, ಅಯೋಧ್ಯೆಯಲ್ಲಿ GST ಆಫೀಸರು, ಯೋಗಿ ಆದಿತ್ಯನಾಥರನ್ನು ಬೆಂಬಲಿಸಿಕೊಂಡು ಇವರು ರಾಜೀನಾಮೆ ಕೊಟ್ಟರು. ಇನ್ನೊಬ್ಬರು ಈ ಕಡೆ ಅಲಂಕಾರ್ ಅಗ್ನಿಹೋತ್ರಿ, ಬರೇಲಿ ನಗರದ ಮ್ಯಾಜಿಸ್ಟ್ರೇಟ್. ಅವರು UGCಯ ಹೊಸ ನಿಯಮಗಳನ್ನು ವಿರೋಧಿಸಿ ಮತ್ತು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಯನ್ನು ಬೆಂಬಲಿಸಿ ಅವರು ರಾಜೀನಾಮೆ ಕೊಟ್ಟರು. ಅವ್ರ ಪೈಕಿ ಪ್ರಶಾಂತ್ ಕುಮಾರ್ ಸಿಂಗ್ ಏನಿದಾರಲ್ಲ, ಇವರು ಮಾತಾಡಿರೋದಿದೆ ನೋಡಿ, ಗೋಳಾಡ್ಕೊಂಡು ಕಣ್ಣೀರು ಹಾಕೊಂಡು ರಾಜೀನಾಮೆ ಕೊಡ್ತಾರೆ ಅವರು. ಸರ್ಕಾರಿ ಅಧಿಕಾರಿಗಳು ಆ್ಯಕ್ಟಿವಿಸಮ್ಗೆ ಇಳಿದ್ಬಿಟ್ರೆ ಹೆಂಗೆ ಅಂತ, ಆ್ಯಕ್ಟಿವಿಸಮ್ಗೆ ಇಳಿದ್ಬಿಟ್ರೆ ಹೆಂಗೆ ಅರ್ಥ ಆಗ್ತಿಲ್ಲ. ಅಲಂಕಾರ್ ಅಗ್ನಿಹೋತ್ರಿ ಬರೇಲಿ ನಗರದ ಮ್ಯಾಜಿಸ್ಟ್ರೇಟು ರಾಜೀನಾಮೆ, ಪ್ರಶಾಂತ್ ಕುಮಾರ್ ಸಿಂಗ್ ಅಯೋಧ್ಯೆಯ GST ಅಧಿಕಾರಿಯ ರಾಜೀನಾಮೆ, ಇಬ್ಬರು ಒಬ್ಬರನ್ನ ಬೆಂಬಲಿಸಿಕೊಂಡು ತದ್ವಿರುದ್ಧ ನಿರ್ಧಾರ ಆಯಿತು. ಇವರ ಪೈಕಿ ಅಲಂಕಾರ್ ಅಗ್ನಿಹೋತ್ರಿ ಬರೇಲಿ ನಗರದ ಮ್ಯಾಜಿಸ್ಟ್ರೇಟು, ಅವರ ಕೈಯಲ್ಲಿ ಹಿಡ್ಕೊಂಡಿರೋ ಪ್ಲಕಾರ್ಡಲ್ಲಿ ನೋಡಿ ನೀವು UGC ರೋಲ್ ಬ್ಯಾಕ್, #UGC ರೋಲ್ ಬ್ಯಾಕ್ ಅಂತ ಹಾಕ್ಕೊಂಡಿದ್ದಾರೆ ಅವರು. ದೇಶದಲ್ಲಿ ನಡೀತಾ ಇರುವ ಇನ್ನೊಂದು ಅತಿ ದೊಡ್ಡ ಚರ್ಚೆ UGCಯ ಹೊಸ ನಿಯಮಾವಳಿಗಳು.
ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ತೀವತ್ತು ಅದಕ್ಕೆ. ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಕೇಂದ್ರ ಸರ್ಕಾರದ ವಿರುದ್ಧ. ವಿದ್ಯಾರ್ಥಿಗಳ ಪ್ರತಿಭಟನೆ ಜೋರಾಗ್ತಾ ಇದೆ. ವಕೀಲರು ಸುಪ್ರೀಂ ಕೋರ್ಟಿಗೆ ಹೋದರು, ಇದನ್ನು ಜಾರಿ ಮಾಡಬೇಡಿ ಅಂತ. 3 ಜನ ವಕೀಲರು ಹೋಗಿದ್ರು. ವಿನೀತ್ ಜಿಂದಾಲ್ ಅಂತ, ಮೃತ್ಯುಂಜಯ್ ತಿವಾರಿ ಅಂತ, ರಾಹುಲ್ ದಿವಾನ್ ಅಂತ. 3 ಜನ UGC ಹೊಸ ನಿಯಮಗಳನ್ನು ಜಾರಿಗೆ ತರಬೇಡಿ, ಅವು ತುಂಬ ತಾರತಮ್ಯದಿಂದ ಕೂಡಿದೆ ಅಂತ ಮನವಿ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಸುಪ್ರೀಂ ಕೋರ್ಟ್ ಅರ್ಜಿಯ ವಿಚಾರಣೆ ನಡೆಸಿತು. ಚೀಫ್ ಜಸ್ಟಿಸ್ ಪೀಠದ ಎದುರಿಗೆ ಬಂತು. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜೋಯಿಮಲ್ ಬಾಗ್ಸಿ ಅವರಿದ್ದಂಥ ಪೀಠದ ಎದುರು ಅರ್ಜಿ ವಿಚಾರಣೆಗೆ ಬಂತು. ಸುಪ್ರೀಂ ಕೋರ್ಟ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಂತೆ. ಅರೆ, ಹಿಂಗಿದ್ರೆ ಹೆಂಗೆ ನಿಯಮಗಳು ಅಂತ. ಸದ್ಯಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೆ ಮಾರ್ಚ್ 19ನೇ ತಾರೀಕು ವಿಚಾರಣೆಯನ್ನು ಮುಂದೂಡಲಾಗಿದೆ. ಇಂಟ್ರೆಸ್ಟಿಂಗ್ಲಿ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ, ಪ್ರಧಾನಮಂತ್ರಿ ಆದ ನಂತರ 11 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ನೀತಿ, ಒಂದು ನಿಯಮದ ವಿರುದ್ಧ ಅವರದ್ದೇ ಬೆಂಬಲಿಗರು ಈ ಪರಿ ಬೀದಿಗಿಳಿದಿರೋದು ಫಾರ್ ದ ಫಸ್ಟ್ ಟೈಮ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಿದ್ದಂಥ ನೀವೇ UGCಗೆ ಇಂಥ ನಿಯಮಗಳನ್ನು ತರೋದಕ್ಕೆ ಸಾಧ್ಯನಾ ಅಂತ. ಏನಿದು ನಿಯಮ? ನಿಯಮ ಏನಂತ ಹೇಳ್ತೀನಿ. ಸುಪ್ರೀಂ ಕೋರ್ಟಿನ ಕಳವಳ ಏನು ಅನ್ನೋದು ತಿಳ್ಕೊಳ್ಳಿ. ಇದು ಗಂಭೀರ ಪರಿಣಾಮ ಬೀರುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. UGC ತಂದಿರುವ ಹೊಸ ನಿಯಮಾವಳಿ ತುಂಬ ಅಸ್ಪಷ್ಟವಾಗಿದೆ. ಅದರ ಜೊತೆಗೆ ಅಸ್ಪಷ್ಟ ಕಾರಣ ಹೊಸ ನಿಯಮಗಳ ದುರ್ಬಳಕೆಗೆ ಸಾಧ್ಯತೆಯನ್ನು ಒದಗಿಸಿಕೊಡುತ್ತೆ. ಒಗ್ಗಟ್ಟು ತರುವ ಬದಲು ಜನರನ್ನು ಒಡೆಯುವ ಕೆಲಸ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಒಗ್ಗಟ್ಟು ತರೋದಿಲ್ಲ, ಇದು ಒಡೆಯೋ ಕೆಲಸ ಮಾಡಬಹುದು ಅಂತ. ಸುಪ್ರೀಂ ಕೋರ್ಟ್ಗೊಂದು ಕಳಕಳಿಯ ಮನವಿ. ಈಗಾಗಲೇ ಜಾರಿಯಲ್ಲಿರುವ ಯಾವ್ಯಾವ ನಿಯಮಗಳು ಒಗ್ಗಟ್ಟು ತರುವ ಬದಲು ಒಡೆಯುವ ಕೆಲಸ ಮಾಡ್ತಾ ಇವೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಒಂದು ಸಲ ರಿವ್ಯೂ ಮಾಡಬೇಕು. UGC ಒಂದು ನೆಪ ಆಗಿಬಿಡಲಿ. ಈ ಸಮಿತಿಯಿಂದ ಜನರಲ್ ಕ್ಯಾಟಗರಿಯವರನ್ನ ಹೊರಗಿಟ್ಟದ್ದು ತಪ್ಪು. ಇದು ಸಂವಿಧಾನದ ಸಮಾನತೆಯ ಹಕ್ಕಿಗೆ ವಿರುದ್ಧವಾಗಿದೆ. ಸ್ವಾತಂತ್ರ್ಯದ 75 ವರ್ಷಗಳ ನಂತರವೂ ಜಾತಿ ತಾರತಮ್ಯ ಹೋಗಿಲ್ಲ. ಹೊಸ ನಿಯಮ ಸಮಾಜವನ್ನು ವಿಭಜಿಸುವ ಸಾಮರ್ಥ್ಯ ಹೊಂದಿದೆ. UGCಯ ಈ ನಿಯಮಗಳು ಗಂಭೀರ ಪರಿಣಾಮ ಬೀರಬಹುದು. ಕೇಂದ್ರ ಸರ್ಕಾರ ತಜ್ಞರ ಸಲಹೆ ಪಡೆದು ನಿಯಮಗಳನ್ನು ಪುನರ್ರಚನೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದೆ. ಆ್ಯಕ್ಚುಲಿ ಇಂಥದ್ದೊಂದು ನಿಯಮ ತಗೊಂಡು ಬನ್ನಿ ಅಂತ ಹೇಳಿದ್ದೆ ಸುಪ್ರೀಂ ಕೋರ್ಟ್. 2016ರಲ್ಲಿ ನೆನಪಿರ್ಬೋದು ನಿಮಗೆ, ರೋಹಿತ್ ವೆಮುಲಾ ಆತ್ಮಹತ್ಯೆ ನಡೆಯುತ್ತೆ ಹೈದರಾಬಾದ್ನಲ್ಲಿ. ನನ್ನ ಮೇಲೆ ಜಾತಿ ತಾರತಮ್ಯ ಮಾಡಲಾಯಿತು ಯೂನಿವರ್ಸಿಟಿಯಲ್ಲಿ ಅಂತ ಆತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಅಂಥದ್ದೇ ಇನ್ನೊಂದು ಘಟನೆ 2019ರಲ್ಲಿ ಮುಂಬೈನಲ್ಲಿ ನಡೆಯುತ್ತೆ. ಪಾಯಲ್ ತಡ್ವಿ ಅಂತ, ಆಕೆಯೂ ಕೂಡ ಜಾತಿ ತಾರತಮ್ಯದ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಪಾಯಲ್ ತಡ್ವಿ. ಆ ಇಬ್ಬರು ವಿದ್ಯಾರ್ಥಿಗಳ ಪೋಷಕರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿ ನಮ್ಮ ಮಕ್ಕಳ ಮೇಲೆ ಆದಂಥ ಜಾತಿ ತಾರತಮ್ಯ ವಿದ್ಯಾರ್ಥಿಗಳ ಮೇಲೆ ಆಗದಂತೆ ಒಂದು ನಿಯಮ ತರೋದಕ್ಕೆ ನೀವು ಸೂಚನೆ ಕೊಡಿ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಆ ಪ್ರಕಾರ ಆ ಅರ್ಜಿಯ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆ ಕೊಡುತ್ತೆ. ಕಳೆದ 1 ವರ್ಷದ ಹಿಂದೆ ಕೊಟ್ಟಿದ್ದ ಸೂಚನೆ ಇದು. ಕಠಿಣ ನಿಯಮಗಳನ್ನು ತಗೊಂಡು ಬನ್ನಿ, ಜಾತಿ ತಾರತಮ್ಯ ಕ್ಯಾಂಪಸ್ಗಳಲ್ಲಿ ಆಗದಂತೆ ಅಂತ. ಕಠಿಣ ನಿಯಮಗಳನ್ನು ತಗೊಂಡು ಬನ್ನಿ ಅಂತ. ಸುಪ್ರೀಂ ಕೋರ್ಟು ಈಗ ಕೇಂದ್ರ ಸರ್ಕಾರ ತಂದಿರುವ ನಿಯಮಗಳನ್ನು ನೋಡಿ ಬೆಚ್ಚಿ ಬೀಳ್ತಾ ಇದೆ. ಅಯ್ಯಯ್ಯೋ, ಇಷ್ಟು ಕಠಿಣ ಅಂತ ಹೇಳಿರಲಿಲ್ಲ ನಾವು ಅಂತ. ಇಷ್ಟು ಕಠಿಣ ಅಂತ ಹೇಳಿರಲಿಲ್ಲ. ಏನು ಕಠಿಣ ಏನಿದೆ ಅದರಲ್ಲಿ? UGC ನಿಯಮಗಳು ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಅವರನ್ನು ಬೆಂಬಲಿಸುವಂಥವರೇ ಬೀದಿಗಿಳಿದು ಪ್ರತಿಭಟನೆ ಮಾಡೋ ಹಂಗೆ ಮಾಡಿದೆ. ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದೆ ನಾನು, ಯಾವ ಸನ್ನಿವೇಶದಲ್ಲಿ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡ್ತು ಅಂತ. ಇಬ್ಬರು ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಜಾತಿ ತಾರತಮ್ಯ ಆಯಿತು ನಮ್ಮ ಮೇಲೆ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡ್ರು. ಇಬ್ಬರು ವಿದ್ಯಾರ್ಥಿಗಳ, ಒಬ್ಬ ವಿದ್ಯಾರ್ಥಿನಿಯ ಪೋಷಕರು ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಮಕ್ಕಳಿಗಾದಂತೆ ಬೇರೆ ಮಕ್ಕಳಿಗೆ ಆಗದೇ ಇರೋ ಹಾಗೆ ಕಠಿಣ ನಿಯಮಗಳನ್ನು ಜಾರಿಗೆ ತನ್ನಿ ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡಿ ಅಂತ ಕೇಳಿದ್ರು. ಅವರ ಅರ್ಜಿಯನ್ನು ಪರಿಶೀಲನೆ ಮಾಡಿದ ಸುಪ್ರೀಂ ಕೋರ್ಟು ಕರೆಕ್ಟ್ ಇದೆಯಲ್ಲ ಅಂಥೇಳಿ 1 ವರ್ಷದ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡ್ತು. ಕ್ಯಾಂಪಸ್ಗಳಲ್ಲಿ ಜಾತಿ ತಾರತಮ್ಯ ಆಗದೇ ಇರೋ ಹಾಗೆ, ಜಾತಿ ತಾರತಮ್ಯ ಆದರೆ ಕಠಿಣ ಕ್ರಮ ಕೈಗೊಳ್ಳುವಂಗೆ ಒಂದು ವ್ಯವಸ್ಥೆ ಮಾಡಿ ಅಂತ.
ಕೇಂದ್ರ ಸರ್ಕಾರ ಈಗ ತಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ, ಇಂಥ ವ್ಯವಸ್ಥೆ ಮಾಡ್ತೀವಿ ನಾವು ಅಂತ. ಅದನ್ನು ನೋಡಿ ಸುಪ್ರೀಂ ಕೋರ್ಟ್ ಗಾಬರಿ ಆಗಿಬಿಟ್ಟಿದೆ. ಅಯ್ಯೋಯ್ಯೋ, ಇಂಥ ವ್ಯವಸ್ಥೆ ಮಾಡಿದ್ರೆ ಹೆಂಗೆ ಅಂತ, ಇಂಥ ವ್ಯವಸ್ಥೆ ಮಾಡಿದ್ರೆ ಹೆಂಗೆ ಅಂತ. ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿಯವರ ರಾಜಕೀಯ ವಿರೋಧಿಗಳು ಸರ್ಕಾರನ ಹೊಗಳ್ತಾ ಇದ್ದಾರೆ. ಕರೆಕ್ಟ್ ಇದೆ ಇವ್ರು ಮಾಡಿದ್ದು, ಕರೆಕ್ಟ್ ಇದೆ ಇವ್ರು ಮಾಡಿದ್ದು ಅಂತ. ನರೇಂದ್ರ ಮೋದಿ ಅವರನ್ನು ರಾಜಕೀಯವಾಗಿ ಬೆಂಬಲಿಸಿದವರು ಏನು ಇಂಥ ಕೆಲಸ ಮಾಡಿಟ್ರಿ ಅಂತ ಬೀದಿಗಿಳಿದಿದ್ದಾರೆ. ಹಿಂಗೆ ಅಕ್ಕಂಡು ಕೂತ್ಕೊಂಡಿದೆ UGCಯ ಹೊಸ ನಿಯಮಾವಳಿ. ಏನಿದೆ ಈ ನಿಯಮಾವಳಿಯಲ್ಲಿ? ಇದಕ್ಕೆ ಪ್ರಮೋಷನ್ ಆಫ್ ಈಕ್ವಿಟಿ ರೆಗ್ಯುಲೇಷನ್ಸ್ 2026 ಅಂತ ಹೆಸರಿಟ್ಟಿದ್ದಾರೆ. ಪ್ರಮೋಷನ್ಸ್ ಆಫ್ ಈಕ್ವಿಟಿ ರೆಗ್ಯುಲೇಷನ್ಸ್ 2026 ಈ ನಿಯಮದ ಹೆಸರು. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆಗೆ ಉತ್ತೇಜನ ಕೊಡುವ ನಿಯಮಗಳು 2026 ಅಂತ ಕರೀತಾರೆ ಇದನ್ನು. ಜನವರಿ 13ನೇ ತಾರೀಕು ಈ ಹೊಸ ನಿಯಮಾವಳಿಗಳನ್ನು UGC ಪ್ರಕಟಿಸಿದೆ. ಜನವರಿ 13ಕ್ಕೆ ಪ್ರಕಟಣೆಗೊಂಡಿದೆ. ಇದರಲ್ಲಿ ಏನೇನಿದೆ? ಶಿಕ್ಷಣ ಸಂಸ್ಥೆಗಳಲ್ಲಿ ತಾರತಮ್ಯವನ್ನು ತೊಡೆದು ಹಾಕೋದಕ್ಕೆ ಏನೇನು ಮಾಡೋದಕ್ಕೆ UGC ಹೊರಟಿದೆ. ಸಮಾನತೆಗೆ ಒಂದು ಸಮಿತಿ, ಸಮಾನತೆಗೆ ಅಂದರೆ ಅವಕಾಶ ಕಲ್ಪಿಸಿಕೊಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಸಮಿತಿ ರಚನೆ ಮಾಡಬೇಕು ಪ್ರತಿ ಕಾಲೇಜಿನಲ್ಲೂ. ಈ ಸಮಿತಿಯಲ್ಲಿ ನೋಡಿ, ಇಷ್ಟು ದಿವಸ SC ST ಮಕ್ಕಳಿಗೆ ಜಾತಿ ಆಧಾರಿತ ದೌರ್ಜನ್ಯ ಆದರೆ ಅದನ್ನು ಪರಿಹರಿಸೋದಕ್ಕೆ ಒಂದಲ್ಲ ಒಂದು ಮಾರ್ಗ ಇತ್ತು. ಈಗ ಆ ವರ್ಗದಲ್ಲಿ ಹಿಂದುಳಿದ ವರ್ಗದವರನ್ನು ತಂದರು, SC ST ಮತ್ತು ಹಿಂದುಳಿದ ವರ್ಗದವರು. ಸಮಿತಿಯಲ್ಲಿ SC ST ಹಿಂದುಳಿದ ವರ್ಗದವರು ಇರ್ತಾರೆ, ಅಂಗವಿಕಲರು ಮತ್ತು ಮಹಿಳಾ ಸದಸ್ಯರು ಇರ್ತಾರೆ, ಕಡ್ಡಾಯವಾಗಿ ಇರಲೇಬೇಕು. SC ST OBC ಮಹಿಳೆಯರು ಮತ್ತು ಅಂಗವಿಕಲರು, ಅವರ ಸಮಸ್ಯೆಗಳನ್ನು ಮಾತ್ರ ಈ ಸಮಿತಿ ಕೇಳುತ್ತೆ. ಜನರಲ್ ಕ್ಯಾಟಗರಿ ಅವ್ರಿಗೆ ಏನಾದ್ರು ಸಮಸ್ಯೆ ಆದರೆ ಸಂಬಂಧ ಇಲ್ಲ, ಈ ಸಮಿತಿಗೆ ಸಂಬಂಧ ಇಲ್ಲ. ಅದೇ ಕಾರಣಕ್ಕೆ ನೀವು ABVP ಅವರು BJP ಅವರೆಲ್ಲ ಸೇರ್ಕೊಂಡು ವಿರೋಧ ಮಾಡ್ತಿದ್ದಾರೆ ಇದನ್ನು. 2012 ತನಕ ಈ ರೀತಿಯ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗಗಳನ್ನು ತಂದಿರಲಿಲ್ಲ. SC STಗಳ ಜೊತೆಗೆ ಹಿಂದುಳಿದ ವರ್ಗದವರನ್ನು ಕೇಂದ್ರ ಸರ್ಕಾರ ಸೇರಿಸಿದೆ. ಈಗ ಇದೊಂದು ಕಮಿಟಿ ಮಾಡಬೇಕು. ಈ ಕಮಿಟಿ ಯಾವುದೇ ವಿದ್ಯಾರ್ಥಿ ದೂರು ತಗೊಂಡು ಬಂದರೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. SC ST OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಮಾಹಿತಿ ಕೊಡಬೇಕು. ಶೈಕ್ಷಣಿಕವಾಗಿ ಅವ್ರಿಗೇನು ಸಹಾಯ ಬೇಕು, ಆರ್ಥಿಕವಾಗಿ ಏನು ಸಹಾಯ ಬೇಕು, ಆ ಸಹಾಯನ ಮಾಡಬೇಕು. ಪ್ರತಿಯೊಂದು ಕಾಲೇಜಿನಲ್ಲೂ ಈ ಕಮಿಟಿ ಇರಬೇಕು, ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಈ ಕಮಿಟಿ ಇರಬೇಕು. ಅದರ ನೇತೃತ್ವ ಯೂನಿವರ್ಸಿಟಿ ಲೆವೆಲ್ನಲ್ಲಾದರೆ ವೈಸ್ ಚಾನ್ಸಲರ್ದಿರಬೇಕು, ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ದಿರಬೇಕು. ಕಮಿಟಿಯಲ್ಲಿ 10 ಜನ ಇರಬೇಕು. 10 ಜನ ಯಾರ್ಯಾರು ಇರಬೇಕು? SC ST OBC ಅಂಗವಿಕಲರು ಮತ್ತು ಮಹಿಳೆಯರಿರಬೇಕು. 24/7 ಹೆಲ್ಪ್ಲೈನ್ ಇರಬೇಕು ಆ ಕಮಿಟಿಗೆ. ಪೋರ್ಟಲ್ ವ್ಯವಸ್ಥೆ ಕಲ್ಪಿಸಬೇಕು. ಕ್ಯಾಂಪಸ್ನಲ್ಲಿ ಒಂದು ರೀತಿ ಪೊಲೀಸ್ ಸಿಸ್ಟಮ್ಮಿನ ಕಣ್ಗಾವಲನ್ನು ಇಡಬೇಕಂತೆ ಈ ಸಮಿತಿ. ಅಂದರೆ ಕಾಲೇಜ್ನಲ್ಲಿ, ಕ್ಲಾಸ್ ರೂಮ್ನಲ್ಲಿ, ಕ್ಯಾಂಟೀನ್ನಲ್ಲಿ, ಲೈಬ್ರರಿಯಲ್ಲಿ ಏನೇನಾಗ್ತಾ ಇದೆ ಅಂತ ಗಮನ ಇಡೋದಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಪೊಲೀಸ್ ಮಾದರಿಯ ವ್ಯವಸ್ಥೆ ಇರಬೇಕು. SC ST OBC ವಿದ್ಯಾರ್ಥಿಗಳ ಹತ್ರ ಈ ಕಮಿಟಿಯ ಸದಸ್ಯರು ಹೋಗಿ ನಿಮಗೇನಾದ್ರು ಜಾತಿ ತಾರತಮ್ಯ ಆಗ್ತಾ ಇದೆಯಾ, ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳಬೇಕು. ಏನಾದ್ರು ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಬಂದರೆ 24 ಗಂಟೆಗಳ ಒಳಗಾಗಿ ಕಮಿಟಿ ಮೀಟಿಂಗ್ ನಡೆಸಬೇಕು. 15 ವರ್ಕಿಂಗ್ ಡೇ ಒಳಗಾಗಿ ಏನು ಘಟನೆ ಆಗಿದೆ ಅಂತ ಆರೋಪ ಬಂದಿದೆಯೋ ಅದರ ಬಗ್ಗೆ ತನಿಖೆ ನಡೆಸಿ ರಿಪೋರ್ಟ್ ತಯಾರು ಮಾಡಬೇಕು. ರಿಪೋರ್ಟ್ ತಯಾರಾದ 1 ವಾರದ ಒಳಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅಕಸ್ಮಾತ್ ಇದು ಫಾಲೋ ಆಗದೆ ಹೋದರೆ ಯಾವ ಕಾಲೇಜ್ನಲ್ಲಿ ಇದಾಗಿರುತ್ತೋ, ಯಾವ ಯೂನಿವರ್ಸಿಟಿಯಲ್ಲಿ ಇದಾಗಿರುತ್ತೋ ಅದರದ್ದು ಗ್ರ್ಯಾಂಟ್ ಹೋಲ್ಡ್ ಮಾಡ್ತಾರೆ, ಅನುದಾನ ಕಡಿತ ಆಗುತ್ತೆ. ಹೊಸ ಕೋರ್ಸ್ ಶುರು ಮಾಡ್ತೀವಿ, ಆನ್ಲೈನ್ ಕೋರ್ಸ್ ಶುರು ಮಾಡ್ತೀವಿ ಅಂದರೆ ಅವಕಾಶ ಕೊಡೋದಿಲ್ಲ, ಆ್ಯಕ್ಷನ್ ತಗೊಳ್ತಾರೆ ಕಾಲೇಜ್ ವಿರುದ್ಧ. ತಾರತಮ್ಯದ ಆರೋಪ ತುಂಬ ಗಂಭೀರ ಆಗಿದ್ದರೆ ಯೂನಿವರ್ಸಿಟಿಯ ಲೈಸೆನ್ಸನ್ನೇ ರದ್ದು ಮಾಡಿಬಿಡ್ತಾರೆ. ಲೈಸೆನ್ಸೇ ರದ್ದು ಮಾಡಿಬಿಡ್ತಾರೆ. ಪ್ರಿನ್ಸಿಪಲ್ ಮೇಲೆ ಕಠಿಣ ಕ್ರಮ ಆಗುತ್ತೆ. ವೈಸ್ ಚಾನ್ಸಲರ್ಗಳೇ ಇದಕ್ಕೆ ನೇರವಾದ ಹೊಣೆ ಮಾಡಿಬಿಡ್ತಾರೆ ಅಂತ. ಆಯ್ತಪ್ಪ, ಇಷ್ಟು ನಿಯಮ, ವಿರೋಧ ಯಾಕೆ ಹಂಗಿದ್ರೆ? ತಾರತಮ್ಯ ಅದು ಕೆಲವು ನಿರ್ದಿಷ್ಟ ಸಮುದಾಯಗಳ ರಕ್ಷಣೆಗೆ ಮಾತ್ರ ಯಾಕೆ ಈ ಕಮಿಟಿ ಅಂತ ಜನರಲ್ ಕ್ಯಾಟಗರಿಯವರ ಪ್ರಶ್ನೆ. ಜನರಲ್ ಕ್ಯಾಟಗರಿ ತುಂಬ ವೈರಲ್ ಆಗ್ತಿದೆ, ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರೆ. ಈಗ ಉದಾಹರಣೆಗೆ JNUನಲ್ಲಿ ಬ್ರಾಹ್ಮಣರ ಬಗ್ಗೆ ಗೋಡೆ ಮೇಲೆ ಏನು ಬಾಯಿಗೆ ಬಂದಂಗೆ ಬರೆದು ಹೋಗ್ತಾರೆ.
ಅದು ಜಾತಿ ಆಧಾರಿತ ತಾರತಮ್ಯ ಅಲ್ಲವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರು. ಜಾತಿ ಆಧಾರಿತ ತಾರತಮ್ಯ ಯಾರ ಮೇಲೆ ನಡೆದ್ರು ತಾರತಮ್ಯ ಅದು. ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ತಾರತಮ್ಯ ಆದರೆ ಏನು ಆ್ಯಕ್ಷನ್ ಅನ್ನೋದರ ಉಲ್ಲೇಖನೇ ಇಲ್ಲ ಇದರಲ್ಲಿ. SC ST OBC SC ST OBC ಅಂತೀರಿ ನೀವು. ಅದರ ಜೊತೆಗೆ ಕಾಲೇಜ್ನಲ್ಲಿ ಕ್ಲಾಸ್ನಲ್ಲಿ ಏನೋ ಪರ್ಸನಲ್ ಕಾರಣಕ್ಕೊಂದು ಜಗಳ ಇರುತ್ತೆ. ಅದನ್ನು ದುರುಪಯೋಗ ಪಡಿಸಿಕೊಂಡು ಈ ಹೊಸ ನಿಯಮಗಳನ್ನು ದುರುಪಯೋಗ ಪಡಿಸ್ಕೊಂಡು ಯಾವುದೋ ಒಬ್ಬ ಕಂಪ್ಲೇಂಟ್ ಕೊಟ್ಟ ಅಂತ ಇಟ್ಕೊಳ್ಳಿ. ತನಿಖೆ ನಡೆಸಿದಾಗ ಅದು ಸುಳ್ಳು ಅಂತ ಗೊತ್ತಾಯಿತು. ಸುಳ್ಳು ಕಂಪ್ಲೇಂಟ್ ಕೊಟ್ಟವನ ಮೇಲೆ ಒಂದು ಆ್ಯಕ್ಷನ್ ಆಗಬೇಕಲ್ಲ. ಆ್ಯಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ ಇದರಲ್ಲಿ. ಆ್ಯಕ್ಷನ್ ತಗೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಕಾಲೇಜು ಯೂನಿವರ್ಸಿಟಿ ಕ್ಯಾಂಪಸ್ಗಳು ಲಿಟ್ರಲಿ ವರ್ಟಿಕಲಿ ಡಿವೈಡ್ ಆಗಿಬಿಡ್ತವೆ ಅಂತ. ಡಿವೈಡ್ ಆಗಿಬಿಡ್ತವೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇದು ಒಂದು ಮಾಡುವ ಕಾನೂನಲ್ಲ, ವಿಭಜಿಸುವ ಕಾನೂನು ಅಂತ. ಅಂಥ ನಿಯಮಗಳು ಸುಮಾರಿದ್ದಾವೆ. ಸುಪ್ರೀಂ ಕೋರ್ಟ್ ಎಲ್ಲನೂ ಒಂದು ಸಲ ರಿವ್ಯೂ ಮಾಡಬೇಕು. ಕಾಲೇಜ್ ಕ್ಯಾಂಪಸ್ಗಳು, ಯೂನಿವರ್ಸಿಟಿ ಕ್ಯಾಂಪಸ್ಗಳು ಜಾತಿ ಆಧಾರಿತವಾಗಿ ವಿಭಜನೆ ಆಗಿದ್ದಾವೆ. ತುಂಬ ಕಡೆಗಳಲ್ಲಿದೆ ಅದು. ಆ ವಿಭಜನೆ, ಆ ಸಂಘರ್ಷ, ಆ ತಿಕ್ಕಾಟ ಇದು ಜಾಸ್ತಿ ಆಗೋದಿಲ್ವಾ? ಆ ಕಮಿಟಿಯಲ್ಲಿ ಒಂದು ವರ್ಗದವರು ಮಾತ್ರ ಇದ್ದರೆ ಇನ್ನೊಂದು ವರ್ಗದವರು ಏನು ನ್ಯಾಯ ನಿರೀಕ್ಷೆ ಮಾಡಬೇಕು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. देखिए, इसमें मैं एक बात बहुत विनम्रता से आश्वस्त करना चाहता हूं, किसी को उत्पीड़न होने नहीं दिया जाए, कोई भेदभाव नहीं होगा, कोई डिस्क्रिमिनेशन के नाम पे किसी को भी मिसयूज करने का अधिकार नहीं रहेगा. इसमें यूजीसी हो, भारत सरकार हो या राज्य सरकार हो, इसकी दायित्व रहेगी. मैं आश्वस्त करता हूं, उसको जो व्यवस्था हुई है, भारत की कुछ भी व्यवस्था हो संविधान की परिधि के अंदर होगा. देखिए, इसमें मैं एक बात बहुत विनम्रता से आश्वस्त करना चाहता हूं, किसी को उत्पीड़न होने नहीं दिया जाए, कोई भेदभाव नहीं होगा, कोई डिस्क्रिमिनेशन के नाम पे किसी को भी मिसयूज करने का अधिकार नहीं रहेगा. इसमें यूजीसी हो, भारत सरकार हो या राज्य सरकार हो, इसकी दायित्व रहेगी. मैं आश्वस्त करता हूं, उसको जो व्यवस्था हुई है, भारत की कुछ भी व्यवस्था हो संविधान की परिधि के अंदर होगा. देखिए, इसमें ಹೊರಗಡೆ ಬಂದು ಬಾಯಿ ಬಿಡ್ಕೊಳ್ಳೋದ್ರೆ ಸುಮ್ಮನೆ ಸಮಾಜದಲ್ಲಿ ಜಾತಿ ಭೇದ ಇದೆ, ಜಾತಿ ವ್ಯವಸ್ಥೆ ಇದೆ, ಅದಿದೆ ಇದಿದೆ ಅಂತ ನೀವು ಶಾಲೆಯಲ್ಲಿ ಕಾಲೇಜಿನಲ್ಲೇ ಅದನ್ನು ತುಂಬಿಬಿಟ್ರೆ ಸಮಾಜದಲ್ಲಿ ಇರದೆ ಇನ್ನೇನಾಗುತ್ತೆ? ಸಮಾಜದಲ್ಲಿರುವ ಜನ ಆಕಾಶದಿಂದ ಉದುರು ಬಿದ್ದಿದ್ದಾರಾ? ಇದೇ ವ್ಯವಸ್ಥೆಯಿಂದ ಹೊರಗೆ ಬಂದವರು ಸಮಾಜದ ಭಾಗ ಆಗೋದಿಲ್ವಾ? ಇದೇ ವ್ಯವಸ್ಥೆಯಿಂದ ಹೊರಗೆ ಬಂದವರು. ನಮ್ಮದು ಫ್ರೆಂಡ್ ಸರ್ಕಲ್ ಇತ್ತಪ್ಪ, ನಾವು ಹೋಗಿದ್ದೀವಿ, ಸ್ಕೂಲ್ಗೆ ಹೋಗಿದ್ದೀವಿ, ಹೈಸ್ಕೂಲ್ಗೆ ಹೋಗಿದ್ದೀವಿ, ಕಾಲೇಜ್ಗೆ ಹೋಗಿದ್ದೀವಿ. ಫ್ರೆಂಡ್ ಸರ್ಕಲ್ನಲ್ಲಿ ಒಬ್ಬರು ಜಾತಿ ಇನ್ನೊಬ್ರಿಗೆ ಗೊತ್ತಿರ್ತಿರ್ಲಿಲ್ಲ ರೀ. ಹಳ್ಳಿಗಳಲ್ಲಿ ಒಂದು ತಕ್ಕ ಮಟ್ಟಿಗೆ ಅದರ ಬಗ್ಗೆ ಒಂದು ಪ್ರಜ್ಞೆ ಇರುತ್ತೆ. ನಗರದ ಕಾಲೇಜುಗಳಲ್ಲಿ ಯಾರು ಯಾವ ಜಾತಿ ಅಂತ ಏನು ಗೊತ್ತಾಗತ್ತೆ? ಒಟ್ಟಿಗೆ ಕ್ಲಾಸಿಗೆ ಕೂತ್ಕೋತೀವಿ, ಊಟ ಮಾಡ್ತೀವಿ, ಟ್ರಿಪ್ಪಿಗೆ ಹೋಗ್ತೀವಿ. ಎಲ್ಲಿಗೆ ತಗೊಂಡು ಹೋಗ್ತಿದ್ದಾರೋ ಗೊತ್ತಿಲ್ಲ. ದೇಶದಾದ್ಯಂತ ನಡೀತಾ ಇರುವ ಪ್ರತಿಭಟನೆಗಳನ್ನು ನೋಡಿದ್ರೆ ವಾಪಸ್ ತಗೊಳ್ಳೋ ಸನ್ನಿವೇಶ ಬರುತ್ತೆ ಅಂತ ಅನಿಸುತ್ತೆ. ನಿಶಿಕಾಂತ್ ದುಬೆ BJPಯ ಸಂಸದರು ಧರ್ಮೇಂದ್ರ ಪ್ರಧಾನರ ಧಾಟಿಲೇ ಮಾತಾಡ್ತಾರೆ. ಮೇಲ್ವರ್ಗದ ಟಾರ್ಗೆಟ್ ಸುಳ್ಳು ಟ್ವೀಟ್ ಮಾಡಿದ್ದೀರಿ. UGC ನಿಯಮದ ಬಗೆಗಿನ ತಪ್ಪು ಕಲ್ಪನೆಯನ್ನು ನಿವಾರಿಸ್ತೀವಿ. ಸಂವಿಧಾನದ ಪ್ರಕಾರ ಯಾವುದೇ ಜಾತಿಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ. SC ST OBC ಸಾಮಾನ್ಯ ವರ್ಗ ಎಲ್ಲನೂ ಒಂದೇ. ಸಾಮಾನ್ಯ ವರ್ಗದ ಬಡವರಿಗೆ 10% ಮೀಸಲಾತಿ ತಂದದ್ದೇ ಮೋದಿ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ, ತಪ್ಪು ಕಲ್ಪನೆ ನಿವಾರಣೆಯಾಗಲಿದೆ ಅಂತ ನಿಶಿಕಾಂತ್ ದುಬೆ BJP ಸಂಸದರ ಟ್ವೀಟ್ ಇದು. ಏನು ತಪ್ಪು ಕಲ್ಪನೆ ನಿವಾರಣೆ ಮಾಡ್ತೀರೋ, ಏನು ಮಾಡ್ತೀರೋ? ಒಟ್ಟಿನಲ್ಲಿ ಕಾಲೇಜ್ ಕ್ಯಾಂಪಸ್ಗಳನ್ನು ಹಿಂಗೆ ಮಾಡಿಡಿ ಅಷ್ಟೇ. ನಾನು ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ನಲ್ಲ, ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ಅವರನ್ನು ಪೊಲಿಟಿಕಲಿ ಬೆಂಬಲಿಸುವವರು ಬೀದಿಗಿಳಿದಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಅವರ ರಾಜಕೀಯ ವಿರೋಧಿಗಳು ಇದನ್ನು ಬೆಂಬಲಿಸ್ತಿದ್ದಾರೆ. ಅದರ್ವೈಸ್ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ನು ಕೇಂದ್ರ ಸರ್ಕಾರದ ಒಂದು ನಿಯಮವನ್ನು ಬೆಂಬಲಿಸಿ ಹೇಳಿಕೆ ಬಿಡುಗಡೆ ಮಾಡಿದ್ದು ಯಾವಾಗ ನೋಡಿದ್ದೀರಿ ನೀವು? ಯಾವಾಗ ನೋಡಿದ್ದೀರಿ? ಯಾವುದನ್ನು ಸ್ವಾಗತ ಮಾಡಿದ್ದಾರೆ ಇವರು? ಯಾವುದಕ್ಕೆ ಶಬಾಷ್ ಅಂದಿದ್ದಾರೆ? ಇದಕ್ಕೆ ಶಬಾಷ್ ಅಂತಾರೆ ಅವರು. ಈ ನಿಯಮಗಳು ಅತ್ಯಂತ ಸ್ವಾಗತಾರ್ಹ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ಆಳವಾಗಿ ಬೇರೂರಿದೆ.
ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ವಿಳಂಬವಾದರೂ ಸ್ವಾಗತಾರ್ಹ ಹೆಜ್ಜೆ, ಅಂದರೆ ಲೇಟಾಗಿ ತಂದಿದ್ದೀರಿ ಆದರೂ ವೆಲ್ಕಮ್ ಸ್ಟೆಪ್ ಇದು ಅಂತ. BJP ಅಧಿಕಾರಕ್ಕೆ ಬಂದ ಮೇಲೆ SC/ST ವಿದ್ಯಾರ್ಥಿಗಳ ಆತ್ಮಹತ್ಯೆಯಲ್ಲಿ ಹೆಚ್ಚಳ ಆಗಿದೆ. ದಕ್ಷಿಣ ಭಾರತ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಕಿರುಕುಳ ಕೊಡಲಾಗ್ತಾ ಇದೆ. ಈ ಸಮಯದಲ್ಲಿ ಸಮಾನತೆಯ ಸುರಕ್ಷತೆ ಆಯ್ಕೆಯಲ್ಲ, ಅನಿವಾರ್ಯ. ನಿಯಮದಲ್ಲಿ ಇತರೆ ಹಿಂದುಳಿದ ವರ್ಗಗಳನ್ನು ಸೇರಿಸಿದ್ದು ಪ್ರಶಂಸನೀಯ. ಜಾತಿ ತಾರತಮ್ಯ ತೊಡೆದು ಹಾಕಲು ಮುಂದಾಗಿದ್ದು ಸ್ವಾಗತಾರ್ಹ ಅಂತ MK ಸ್ಟಾಲಿನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫ್ರೇಮ್ ಹಾಕ್ಸಿ ಗೋಡೆ ಮೇಲೆ ಹಾಕೊಂಡ್ಬಿಡ್ಬೇಕಿದ್ದು ನಾವು ನರೇಂದ್ರ ಮೋದಿ ಅವರ ಆಫೀಸ್ನಲ್ಲಿ. ಮುಂದಿನ ಸುದ್ದಿಗೆ ಹೋಗೋಣ. ಕೇರಳ ಕಾಂಗ್ರೆಸ್ನಲ್ಲಿನ ಗೊಂದಲ ಶಶಿ ಥರೂರ್ ಅವರ ಕಾರಣಕ್ಕೆ ತಕ್ಕ ಮಟ್ಟಿಗೆ ಬಗೆಹರಿದಂಗೆ ಕಾಣಿಸ್ತಾ ಇದೆ. ಶಶಿ ಥರೂರ್ ಅವರು ಒಂದು ಫೋಟೋ ಸಮೇತ ಟ್ವೀಟ್ ಮಾಡಿದ್ದಾರೆ. ಫೋಟೋದಲ್ಲಿ ಶಶಿ ಥರೂರ್ ಅವರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕೇರಳ ಕಾಂಗ್ರೆಸ್ಸಿಗೆ, ಅಂದರೆ ಅದು ಗೆದ್ದೇ ಬಿಟ್ವಿ ಅನ್ನೋ ಹುರುಪಿನಲ್ಲಿದೆ ಕಾಂಗ್ರೆಸ್. ಅಫ್ಕೋರ್ಸ್ ವೇವ್ ಪಾಸಿಟಿವ್ ಇದೆ ಕಾಂಗ್ರೆಸ್ಸಿಗೆ, ಮತ್ತಷ್ಟು ಹೋಪ್ಸ್ ತುಂಬಿದಂಥ ಫೋಟೋ ಇದು. ಆಪರೇಷನ್ ಸಿಂಧೂರ ಶುರುವಾದಾಗಿನಿಂದ ಶಶಿ ಥರೂರ್ ಅವರ ನಿಲುವುಗಳನ್ನು ಗಮನಿಸ್ತಾ ಬಂದವ್ರಿಗೊಂದು ಡೌಟ್ ಬರ್ತಿತ್ತು, ಎಲ್ಲಿ ಈ ಮನುಷ್ಯ BJPಗೆ ಹೋಗ್ಬಿಡ್ತಾರೇನೋ ಅಂತ. ಏನು ಕೇಂದ್ರ ಸರ್ಕಾರವನ್ನು ಹೊಗಳಿದ್ದು, ಏನು ಕೇಂದ್ರ ಸರ್ಕಾರ ಕಳಿಸಿದ ಕಮಿಟಿಯ ಭಾಗವಾಗಿ ಫುಲ್ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ದು. ಕೇಂದ್ರ ಸರ್ಕಾರದವರು ಅಷ್ಟೇ, ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಿಗೆ ರಾಹುಲ್ ಗಾಂಧಿ ಅವ್ರನ್ನೂ ಕರೆಯೋದಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೂ ಕರೆಯೋದಿಲ್ಲ, ಶಶಿ ಥರೂರ್ ಅವ್ರಿಗೆ ಇನ್ವಿಟೇಷನ್ ಹೋಗ್ತಿತ್ತು. ಅಂಥ ಶಶಿ ಥರೂರು ಒಂದು ಫ್ರೂಟ್ಫುಲ್ ಮೀಟಿಂಗ್ ಮಾಡಿದ್ವಿ ಅಂತ ಟ್ವೀಟ್ ಮಾಡಿದ್ದಾರೆ. ಕೇರಳ ಕಾಂಗ್ರೆಸ್ಸಿನ ಸಭೆಗೆ ಹೋಗಿರಲಿಲ್ಲ ಶಶಿ ಥರೂರ್ ಅವರು, ಇತ್ತೀಚೆಗೆ ಹೋಗಿರಲಿಲ್ಲ. ಈಗ ಒಂದು ಒಳ್ಳೆ ಮೀಟಿಂಗ್ ಆಯಿತು ಪಾರ್ಲಿಮೆಂಟ್ ಹೌಸ್ನಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ನಂತರ ಮಾಡಿರುವಂಥ ಟ್ವೀಟ್ ಇದು. ಅಂದರೆ ಗೊಂದಲಗಳನ್ನು ನಿವಾರಿಸುವ ರೀತಿಯಲ್ಲಿದೆ. ಸುದೀರ್ಘ ಚರ್ಚೆಯ ಬಳಿಕ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಶಶಿ ಥರೂರ್ ಹೇಳಿರೋದು. ಅದರಲ್ಲಿ ಆಮೇಲೆ ಪ್ರಶ್ನೆನೂ ಬರುತ್ತೆ, ಕೇರಳದ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯ ನೀವು ಅಂತ. ಅದನ್ನು ಅಲ್ಲಗಳೀತಾರೆ ಶಶಿ ಥರೂರ್. ಕೇಳಿಸ್ಕೊಳ್ಳಿ ಒಮ್ಮೆ. I'm just going to be very brief about this. We had a discussion with my two party leaders, the LOP and the Congress president, and we had a very good, constructive, positive discussion. All is good, and we are moving together on the same page. What more can I say? But did you express the fact that you've been upset about नाराज चल रहे हैं? That you नाराजगी दूर हो गई? I can't, honestly, there's nothing more to say. I can't even hear the questions amongst others. Sir, will you campaign? Will you campaign? I've always campaigned for the party. Where have I not campaigned? I will Was there campaign. any discussion on chief ministerial candidate of the party or No. campaign committee That chief? was never the issue. I'm frankly not interested in being a candidate for anything at the moment. I'm already an MP. I have the trust of my voters from Thiruvananthapuram. I have to look after their interests in Parliament. That's my job. I'm not looking for any new job. Look, I'm just going to be very brief about this. We had a discussion. ಆಲ್ ಈಸ್ ವೆಲ್ ಕೇರಳ ಕಾಂಗ್ರೆಸ್ನಲ್ಲಿ. ಮುಂದಿನ ಸುದ್ದಿಗೆ ಹೋಗೋಣ. ನಿನ್ನೆ ವಿಮಾನ ದುರಂತದಲ್ಲಿ ಅಕಾಲಿಕವಾಗಿ ದಾರುಣವಾಗಿ ಮೃತಪಟ್ಟ ಅಜಿತ್ ಪವಾರರ ಅಂತ್ಯಕ್ರಿಯೆ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಇವತ್ತು ನಡೀತು, ಅವರ ಸ್ವಕ್ಷೇತ್ರದಲ್ಲಿ. ಮಹಾರಾಷ್ಟ್ರ ಶಾಕ್ನಲ್ಲಿದೆ. ಅಮಿತ್ ಶಾ ಭಾಗಿಯಾಗಿದ್ದರು. ಒಂಥರ ಮಹಾರಾಷ್ಟ್ರ ರಾಜಕಾರಣದ ಅಜಾತಶತ್ರು, ಜನನಾಯಕ. ಬಾರಾಮತಿಯಲ್ಲಿ ಅಂತ್ಯ ಸಂಸ್ಕಾರ ನಡೀತು ಸಕಲ ಸರ್ಕಾರಿ ಗೌರವಗಳೊಂದಿಗೆ. ಅಜಿತ್ ಪವಾರ್ ಬೆಂಬಲಿಗರ ಘೋಷಣೆಗಳು, ಕಣ್ಣೀರಿನ ಮಧ್ಯೆ. ಇವತ್ತು ಬೆಳಗ್ಗೆ ಕಾಟೇವಾಡಿಯಿಂದ ವಿದ್ಯಾಪ್ರತಿಷ್ಠಾನಕ್ಕೆ ಅವರ ಪಾರ್ಥಿವವನ್ನು ತರಲಾಯಿತು. ಬಾರಾಮತಿಯಲ್ಲಿ ವಿದ್ಯಾಪ್ರತಿಷ್ಠಾ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಪವಾರ್ ಕುಟುಂಬ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿತ್ತು. ಶರದ್ ಪವಾರ್ ಅವರಿದ್ದರು. ಶರದ್ ಪವಾರ್ ಅವರು ನೆನ್ನೆ ಹೇಳಿದ್ನಲ್ಲ ನಾನು,
ಬೆಳಗ್ಗೆ 8 ಗಂಟೆ 10 ನಿಮಿಷದ ಸುಮಾರಿಗೆ ಮುಂಬೈಯಿಂದ ಅಜಿತ್ ಪವಾರ್ರ ಈ ಫ್ಲೈಟ್ ಟೇಕ್ ಆಫ್ ಆಗಿ ಬಾರಾಮತಿಗೆ ಹೋಗಿದೆ. ಅದೇ ಟೈಮಿಗೆ ಬಾರಾಮತಿ ಏರ್ಪೋರ್ಟಿಂದಾನೇ ಶರದ್ ಪವಾರ್ ಹೆಲಿಕಾಪ್ಟರ್ ಹತ್ಕೊಂಡು ಪತ್ನಿಯ ಜೊತೆಗೆ ಮುಂಬೈಗೆ ಬಂದಿದ್ದಾರೆ. ಇವರು ಮುಂಬೈಗೆ ಬಂದು ಇವರು ಹೆಲಿಕಾಪ್ಟರ್ ಇಳಿತಾ ಇದ್ದಂತೆ ಅಲ್ಲಿ ಕ್ರಾಶ್ ಆಗಿದೆ ಫ್ಲೈಟು ಅನ್ನೋ ಸುದ್ದಿ ಬಂತು. ಅದೇ ಹೆಲಿಕಾಪ್ಟರ್ನಲ್ಲಿ ವಾಪಸ್ ಬಾರಾಮತಿಗೆ ಹೋದ್ರು ಅವರು. ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರಲ್ಲ, ತನಿಖೆ ಆಗ್ಬೇಕು, ಇದ್ರ ಬಗ್ಗೆ ಏನೋ ಡೌಟ್ ಬರ್ತಾ ಇದೆ ಅಂದಿದ್ದಕ್ಕೆ ಶರದ್ ಪವಾರ್ ಹೇಳಿದ್ರು ಇದರಲ್ಲಿ ರಾಜಕೀಯ ಮಾಡಬೇಡಿ ಅಂತ. ತಮ್ಮ ಅತ್ತಿಗೆ ಅರ್ಥಾತ್ ಅಜಿತ್ ಪವಾರ್ರ ಪತ್ನಿ ಸುನೇತ್ರಾ ಅವರ ಕೈ ಹಿಡ್ಕೊಂಡು ಸುಪ್ರಿಯಾ ಸುಳೆ ಕರ್ಕೊಂಡು ಹೋದರು. ಸುಪ್ರಿಯಾ ಸುಳೆ ಮತ್ತು ಅಜಿತ್ ಪವಾರ್ ಕಸಿನ್ಸ್. ಕೇಂದ್ರ ಸಚಿವ ಅಮಿತ್ ಶಾ ಅವರಿದ್ದರು, ನಿತಿನ್ ಗಡ್ಕರಿ ಅವರಿದ್ದರು, BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬಂದಿದ್ದರು, ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಮುಖ್ಯಮಂತ್ರಿ ಫಡ್ನವೀಸ್ ಅಂತೂ ಇದ್ದೇ ಇದ್ದರು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, DCM ಏಕನಾಥ್ ಶಿಂಧೆ, ರಿತೇಶ್ ದೇಶ್ಮುಖ್, ನಟ ರಿತೇಶ್ ದೇಶ್ಮುಖ್, ಇಬ್ಬರು ಗಂಡು ಮಕ್ಕಳು ಅಜಿತ್ ಪವಾರ್ಗೆ, ಪಾರ್ಥ ಪವಾರ್ ಮತ್ತು ಜೈ ಪವಾರ್ ಅಂತ. ಅವರ ಜೊತೆಗೆ ಅಗ್ನಿಸ್ಪರ್ಶ ಮಾಡಿದ್ರು. ಲಕ್ಷಾಂತರ ಜನ ಪಾಲ್ಗೊಂಡಿದ್ದರು, ಲಕ್ಷಾಂತರ ಜನ. ಆ ಬಾರಾಮತಿ ಏರ್ಪೋರ್ಟ್ ಬಗ್ಗೆ ನಿನ್ನೆ ಹೇಳ್ತಾ ಇದ್ದೆ ನಾನು. ಏರ್ಪೋರ್ಟ್ ಅಲ್ಲ ಅದು, ಇಟ್ ಈಸ್ ಅನ್ ಏರ್ ಸ್ಟ್ರಿಪ್. ಹೆಚ್ಚಿನ ಸವಲತ್ತುಗಳಿಲ್ಲದ, ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ವ್ಯವಸ್ಥೆಯೂ ಇಲ್ಲದ ಒಂದು ಏರ್ ಸ್ಟ್ರಿಪ್ ಅದು. ಬಹುತೇಕ ಬಳಕೆಯಾಗ್ತಾ ಇದ್ದದ್ದೇ ಪವಾರ್ ಕುಟುಂಬದ ಪ್ರೈವೇಟ್ ಜೆಟ್ಗಳಿಗೆ, ಹೆಲಿಕಾಪ್ಟರ್ಗಳಿಗೆ. ಅಲ್ಲೊಂದು ಫ್ಲೈಯಿಂಗ್ ಸ್ಕೂಲ್ ನಡೀತಾ ಇತ್ತು. ಒಂದು ಬೇಸಿಕ್ ಪೈಲಟ್ ಆಗುವುದಕ್ಕೆ ಬೇಸಿಕ್ ತರಬೇತಿ ಇರುತ್ತಲ್ಲ, ಆ ತರಬೇತಿ ಕೊಡೋದಕ್ಕೆ ಒಂದು ವ್ಯವಸ್ಥೆ ಇತ್ತು. 5,500 ಫೀಟಿನ ರನ್ವೇ. ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು, ಅಲ್ಲಿ ಎಲ್ಲ ಫೆಸಿಲಿಟಿ ಕಲ್ಪಿಸಬೇಕು ಅಂತ ಅಜಿತ್ ಪವಾರ್ಗೆ ಕನಸಿತ್ತಂತೆ. ಅದೇ ಏರ್ ಸ್ಟ್ರಿಪ್ಪಲ್ಲಿ ಸತ್ತೋಗ್ಬಿಟ್ರು ನೋಡಿ. ಅಲ್ಲಿ ಕಮರ್ಷಿಯಲ್ ಫ್ಲೈಟ್ಗಳೆಲ್ಲ ಬಂದು ಇಳಿಬೇಕು ಅನ್ನೋ ಥರದ್ದೆಲ್ಲ ಕನಸಿತ್ತಂತ ಅವರಿಗೆ. ಆ್ಯಕ್ಚುಲಿ ಆ ಬಾರಾಮತಿ ಅನ್ನೋದು ಏನು ಹೈವೇಗಿರುವ ದೊಡ್ಡ ಊರು ಹಾಗೆಲ್ಲ ಇಲ್ಲ. ಅದು ಅಲ್ಲಿ ಏನೇನು ಫೆಸಿಲಿಟಿ ಬಂದಿದ್ವೋ ಇವರ ಸ್ವಂತ ಪರಿಶ್ರಮದಿಂದ ಬಂದಿದ್ವು ಅಷ್ಟೇ. ಒಬ್ಬ ರಾಜಕಾರಣಿ ತನ್ನ ಕ್ಷೇತ್ರವನ್ನು, ತನ್ನ ಊರನ್ನು ಉದ್ಧಾರ ಮಾಡಬೇಕು ಅಂತ ನಿರ್ಧರಿಸಿದರೆ ಏನೇನೆಲ್ಲ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ತೋರಿಸಿದ್ರು ಅವರಲ್ಲಿ. ಕರ್ನಾಟಕದಲ್ಲೂ ಕೆಲವು ಊರುಗಳು ಇದ್ದಾವೆ. ನಿಮ್ಗೆ ಹೆಸರು ಹೇಳಿದ್ರೆ ನೀವು ಬೇರೆ ಥರ ಅರ್ಥ ಮಾಡ್ಕೊತೀರಿ. ಆ ಊರಿನಲ್ಲಿ ಹುಟ್ಟಿದವರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆದರು ಅಥವಾ ದೊಡ್ಡ ರಾಜಕೀಯ ಸ್ಥಾನಕ್ಕೆ ಏರಿದ್ರು ಅನ್ನುವಂಥದ್ದು ಊರಿನ ಜನರ ಪುಣ್ಯ ಅನ್ನಿಸ್ಕೊಂಡ್ಬಿಡ್ತಲ್ಲಿ. ಅಷ್ಟು ಉದ್ಧಾರ ಮಾಡಿಬಿಟ್ರು ಊರು. ಇನ್ನು ಕೆಲವು ಊರುಗಳಿದ್ದಾವೆ, ಆ ಊರಿನ ಜನ ನಮ್ಮವರೊಬ್ಬರು CM ಆಗಿದ್ರು ಅಂತೆಲ್ಲ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಕೋತಾರೆ. ಹಂಗಿದ್ದಾವೆ ಆ ಊರುಗಳು. ಫಸ್ಟ್ ಕ್ಯಾಟಗರಿ ಇವರದ್ದು, ಅಜಿತ್ ಪವಾರ್ದು. ಅಲ್ಲಿ ಇಂಡಸ್ಟ್ರಿ ತಂದರು, ಅದು ಮಾಡಿದ್ರು, ಇದು ಮಾಡಿದ್ರು, ತುಂಬ ಡೆವಲಪ್ ಮಾಡಿದ್ರು ಅದನ್ನು. ಆ ಡೆವಲಪ್ಮೆಂಟ್ಗಳ ಪೈಕಿ ಈಡೇರದ ಕನಸು ಅಂದರೆ ಬಾರಾಮತಿ ಏರ್ ಸ್ಟ್ರಿಪ್ಪನ್ನು ಒಂದು ಫುಲ್ ಫ್ಲೆಡ್ಜ್ಡ್ ಏರ್ಪೋರ್ಟ್ ಮಾಡಬೇಕು ಅನ್ನೋದು. ಅದೊಂದು ಕನಸು ಈಡೇರಲಿಲ್ಲ. ಅಲ್ಲೇ ಪ್ರಾಣ ಬಿಟ್ಟರು. ಜನರ ಗೋಳಾಟದ ಮಧ್ಯದಲ್ಲಿ ಅಂತ್ಯ ಸಂಸ್ಕಾರವೂ ಆಯ್ತು ಇವತ್ತು. ನೋಡಿ, ಇದರ ಮಧ್ಯದಲ್ಲಿ ಸಂಜಯ್ ರಾವತ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ರಾಜ್ಯಸಭಾ ಸಂಸದ, ತನಿಖೆ ಆಗಬೇಕಿದ್ರ ಬಗ್ಗೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ತನಿಖೆ ಆಗಬೇಕಿದ್ರ ಬಗ್ಗೆ ನಮಗೇನೋ ಡೌಟ್ ಬರ್ತಾ ಇದೆ ಅಂತ. ಮಹಾರಾಷ್ಟ್ರ ಮಾತ್ರ ಅಲ್ಲ, ಇಡೀ ದೇಶ ಬೆಚ್ಚಿ ಬಿದ್ದಿದೆ. ಏನು ತಾಂತ್ರಿಕ ದೋಷ ಆಯಿತು ಅನ್ನೋದು ಜನರೆದುರಿಗೆ ಬರಬೇಕು. ವಿಮಾನದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತಾ, ರಡಾರ್ನಲ್ಲಿ ಪ್ರಾಬ್ಲಮ್ ಆಯಿತಾ, ಏನು ರಿಪೋರ್ಟ್ ಬರುತ್ತೋ ಅದು ದೇಶದ ಮುಂದೆ ಬರಬೇಕು. ಕೇವಲ ಶ್ರದ್ಧಾಂಜಲಿ ಸಲ್ಲಿಸಿದ್ರೆ ಆಗೋದಿಲ್ಲ ಅಂತ ಕೇಳಿಸ್ಕೊಳ್ಳಿ. अजित पवार जैसा एक कद्दावर नेता, महाराष्ट्र के डिप्टी CM, लोकप्रिय नेता, कल इस प्रकार से विमान हादसे में उनका देहांत हो गया, उनका निधन हो गया। महाराष्ट्र नहीं, पूरा देश सदमे में। कैसा हो गया? उसमें क्या टेक्निकल गड़बड़ी थी ये सामने आना चाहिए। अगर फ्लाइट में टेक्निकल गड़बड़ी है, रडार सिस्टम में गड़बड़ है और क्या है, एयरपोर्ट पर है, उस बारे में देश के सामने, जनता के सामने सिर्फ श्रद्धांजलि हम देंगे, प्रधानमंत्री श्रद्धांजलि देंगे, गृहमंत्री श्रद्धांजलि देंगे, राष्ट्रपति श्रद्धांजलि देंगे, मुख्यमंत्री श्रद्धांजलि देंगे, उससे क्या होगा?
एक्सीडेंट अगर हो गया है और तांत्रिक कारणों से हो गया है तो पता लगाना पड़ेगा हम सबको। ಮುಂದಿನ ಸುದ್ದಿಗೆ ಹೋಗೋಣ. ಇಂಡಿಯಾ ಟುಡೇ ಸಿ ವೋಟರ್ನವರು ದೇಶದಾದ್ಯಂತ ಒಂದು ಸಮೀಕ್ಷೆ ನಡೆಸಿದ್ದಾರೆ. ಇದು ಆವಾಗ ಮಾಡ್ತಿರ್ತಾರೆ, ಮೂಡ್ ಆಫ್ ದ ನೇಷನ್ ಅಂತ ಕರೀತಾರೆ ಅದಕ್ಕೆ. ಹೈಪೋಥೆಟಿಕಲ್ ಕ್ವಶನ್ ರೀ. ಈಗ ಲೋಕಸಭಾ ಚುನಾವಣೆ ನಡೆದ್ರೆ ಏನಾಗತ್ತೆ ಅಂತ. ಈಗ ನಡೆಯೋದಿಲ್ಲ, ಇದು ಕರೆಕ್ಟ್ ತಪ್ಪೋ ಗೊತ್ತಾಗೋದಿಲ್ಲ, ಬಟ್ ಸಮೀಕ್ಷೆ ಒಂದಾಗಿರುತ್ತೆ. ಸಮೀಕ್ಷೆಗಳು ಯಾವಾಗಲೂ ಇಂಟ್ರೆಸ್ಟಿಂಗ್ ಇರ್ತವೆ. ಮೂಡ್ ಆಫ್ ದ ನೇಷನ್. ಈಗ ಚುನಾವಣೆ ನಡೆದ್ರೆ ರಿಸಲ್ಟ್ ಏನಾಗುತ್ತೆ, ಎಷ್ಟು ಪರ್ಸೆಂಟ್ ಜನ ನರೇಂದ್ರ ಮೋದಿ ಅಂತಾರೆ, ಎಷ್ಟು ಪರ್ಸೆಂಟ್ ಜನ ಅವರ ತದ್ವಿರುದ್ಧ ಇದ್ದಾರೆ, ತದ್ವಿರುದ್ಧ ಇರುವವರಲ್ಲಿ ಅತ್ಯಂತ ಪಾಪ್ಯುಲರ್ ಯಾರು, ಇತ್ಯಾದಿ ಇತ್ಯಾದಿ ಸಮೀಕ್ಷೆ. ಮೂಡ್ ಆಫ್ ದ ನೇಷನ್ ಇಂಡಿಯಾ ಟುಡೇ ಸಿ ವೋಟರ್ನವರು ಮಾಡಿದ್ದರ ಪ್ರಕಾರ ಸಂಖ್ಯೆ ಏನು ಹೇಳ್ತಾ ಇದೆ, ಈಗ ಚುನಾವಣೆ ನಡೆದರೂ ಮತ್ತೆ NDA ಸರ್ಕಾರವೇ ಬರುತ್ತೆ, ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರವೇ ಬರುತ್ತೆ, 2024 ಚುನಾವಣೆಗಳಿಗಿಂತಲೂ ದೊಡ್ಡ ಬಹುಮತದೊಂದಿಗೆ ಬರುತ್ತೆ ಅಂತ. 352 ಅಂತ ಈಗ ಚುನಾವಣೆ ನಡೆದ್ರೆ NDA. ಕಳೆದ ಸಲಕ್ಕೆ ಹೋಲಿಸಿದ್ರೆ 59 ಜಾಸ್ತಿ ಆಗುತ್ತೆ ಅಂತ. ಕಳೆದ ಸಲ BJP ಅಲೋನ್ ವಾಸ್ ಶಾರ್ಟ್ ಆಫ್ ಮೆಜಾರಿಟಿ. ನರೇಂದ್ರ ಮೋದಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆದವರು, ರಾಜಕೀಯ ಜೀವನದಲ್ಲಿ ಮೊದಲ ಸಲ ಮೆಜಾರಿಟಿ ಇಲ್ಲದೆ ಇರೋ ಸರ್ಕಾರ ನಡೆಸ್ತಾ ಇದ್ದಾರೆ. ಇಂಡಿಯಾ ಟುಡೇ ಸಿ ವೋಟರ್ನ ಮೂಡ್ ಆಫ್ ದ ನೇಷನ್ ಹೇಳ್ತಾ ಇದೆ, ಈಗ ಚುನಾವಣೆ ನಡೆದ್ರೆ 59 ಸ್ಥಾನಗಳು ಜಾಸ್ತಿ ಬರ್ತವೆ ಅಂತ. ಈಗ ಚುನಾವಣೆ ನಡೆದ್ರೆ INDIA ಮೈತ್ರಿಕೂಟಕ್ಕೆ 52 ಮೈನಸ್ ಆಗುತ್ತಂತೆ, ಇತರೆ 7 ಮೈನಸ್ ಆಗುತ್ತಂತೆ. ವೋಟ್ ಪರ್ಸೆಂಟೇಜ್ ಹೇಳ್ತಾ ಇದೆ ಈ ಸರ್ವೆ, NDAಗೆ 47% ಮತಗಳು ಬರ್ತವಂತೆ, 47% NDAಗೆ, INDIA ಮೈತ್ರಿಕೂಟಕ್ಕೆ 39%. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದರೆ 4% ವೋಟ್ಗಳು ಲೋಕಸಭಾ ಚುನಾವಣೆಗಿಂತ ಜಾಸ್ತಿ ಆಗ್ತವೆ ಈಗ ಅಂತ. ಇತರೆ 14% -3% ಆಗುತ್ತೆ ಅಂತ ಹೇಳ್ತಾರೆ. BJP ಏಕಾಂಗಿಯಾಗಿ ಈಗ ಚುನಾವಣೆ ನಡೆದ್ರೆ 287 ಗೆಲ್ಲುತ್ತೆ, ಸಿಂಪಲ್ ಮೆಜಾರಿಟಿಗೆ ಬಂದ್ಬಿಡ್ತಾರೆ ಅಂತ. ಕಳೆದ ಸಲ 240 ಬಂದಿತ್ತು, ಈಗ ಚುನಾವಣೆ ನಡೆದ್ರೆ 287 ಬರುತ್ತಂತೆ, +47 ಆಗುತ್ತಂತೆ. ಕಾಂಗ್ರೆಸ್ 80 ಬಂದಿತ್ತು, ಸದ್ಯದ ಸಂಖ್ಯೆ 80 ಅವ್ರದ್ದು, ಸಾರಿ 80 ಅಲ್ಲ 99 ಸದ್ಯದ ಸಂಖ್ಯೆ, ಈಗ ಚುನಾವಣೆ ನಡೆದ್ರೆ 80ಕ್ಕೆ ಬರ್ತಾರೆ ಅಂತ, -19 ಆಗುತ್ತೆ. ಇತರೆ 176 ಬರ್ತಾರೆ ಈಗ, -28 ಅಂತ. ಈಗ ಚುನಾವಣೆ ನಡೆದರೆ, ನಾನು ಹೇಳಿದ್ನಲ್ಲ ಹೈಪೋಥೆಟಿಕಲ್, ಈಗ ನಡೆಯೋದಿಲ್ಲ, ಈ ಸಂಖ್ಯೆಗಳು ಹೌದು ಅಲ್ಲೋ ಕರೆಕ್ಟ್ ಹೌದು ಅಲ್ಲೋ ಗೊತ್ತಾಗೋದಿಲ್ಲ. ಲೋಕಸಭೆ ಯಾರಿಗೆ ಎಷ್ಟು ಸ್ಥಾನ, 41%. BJP ಏಕಾಂಗಿಯಾಗಿ ಎಷ್ಟು ವೋಟ್ ಪರ್ಸೆಂಟ್ ಬರುತ್ತೆ ಅಂತ, 41% BJP ಏಕಾಂಗಿಯಾಗಿ ಬರುತ್ತೆ. ಕಳೆದ ಸಲ 37% ಇತ್ತು, ಲೋಕಸಭಾ ಚುನಾವಣೆಯಲ್ಲಿ 37% ಇತ್ತು BJP, ಈಗ 41% ಆಗುತ್ತಂತೆ. ಕಾಂಗ್ರೆಸ್ 20% ಆಗುತ್ತೆ, 1% ಮೈನಸ್, 21% ಇತ್ತು ಏಕಾಂಗಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ. ಇತರೆ 39% ಬರ್ತಾರಂತೆ, 3% ಮೈನಸ್ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ. ಕಳೆದ ಸಲ 42% ಇತ್ತು ಇತರೆ ಎಲ್ಲ ಸೇರಿದ್ರೆ. ಪ್ರಧಾನಮಂತ್ರಿ ಆಗುವುದಕ್ಕೆ ಸೂಕ್ತ ವ್ಯಕ್ತಿ ಯಾರು, ನರೇಂದ್ರ ಮೋದಿನೇ ಸೂಕ್ತ ಅಂತ 55% ಜನ ಹೇಳಿದ್ದಾರೆ. ರಾಹುಲ್ ಗಾಂಧಿ ಸೂಕ್ತ ಅಂತ 27% ಜನ ಹೇಳಿದಾರಂತೆ. ಪ್ರಧಾನಿಯಾಗುವುದಕ್ಕೆ ಸೂಕ್ತ ವ್ಯಕ್ತಿ ಯಾರು ಅಂತ. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಕಾರ್ಯನಿರ್ವಹಣೆ ಹೇಗಿದೆ ಅನ್ನುವ ಪ್ರಶ್ನೆಗೆ 57% ಜನ ಚೆನ್ನಾಗಿದೆ ಅಂದಿದ್ದಾರೆ, 24% ಜನ ಕಳಪೆಯಾಗಿದೆ ಅಂದಿದ್ದಾರೆ. 57% ಜನ ಚೆನ್ನಾಗಿದೆ ಅಂದಿದ್ದಾರೆ, 24% ಜನ ಕಳಪೆಯಾಗಿದೆ ಅಂದಿದ್ದಾರೆ. ನೋ ಸರ್ಪ್ರೈಸ್ ಇನ್ ಇಟ್. ನೀವು ಹಾಗೆ ಜಾಗತಿಕ ಸರ್ವೆ ಏಜೆನ್ಸಿಗಳ ನಡೆಸುವ ಅಪ್ರೂವಲ್ ರೇಟಿಂಗನ್ನು ನೋಡಿದ್ರೂ ಕೂಡ, ಅಂದರೆ ಜಗತ್ತಿನ ದೇಶಗಳ ನಾಯಕರುಗಳ ಜೊತೆಗೆ ಹೋಲಿಕೆ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರ ಅಪ್ರೂವಲ್ ರೇಟ್ ಬಹಳ ಚೆನ್ನಾಗಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.